ನಮ್ಮ ಮನೆತನದಾಗ ಯಾವತ್ತೂ ಯಾರೂ ಕೆಟ್ಟದಾಗಿ ಅನಿಸ್ಕೊಂಡಿಲ್ಲ. ಒಳ್ಳೆಯ ಗೌರವ ಇದೆ ನಮ್ಮ ಮನೆತನಕ್ಕೆ. ಹಾಂ ಪಪ್ಪ, ನೀ ಹೇಳ್ದಂಗೆ ಇರ್ತೀನಿ ಪಪ್ಪ. ಅಕ್ಕ ನಿನ್ನ ಗಂಡ ಹೆಂಗ ಇರಬೇಕು? ಲಕ್ಕ ಲಕ್ಕ ಅಂತ ಹೊಳಿತಿರಬೇಕು. ಹೌದಾ? ಹ್ಞೂ, ರಾಣಿ ಹಂಗ ಸಾಕಬೇಕು, ಪ್ರೀತಿ ಬಾಳ ಮಾಡಬೇಕು. ಆರಾಮದಿರ್ಲಿ? ಆರಾಮ್ ನೋಡ್ರಿ ಅಣ್ಣ, ನೀವು ಆರಾಮ್ರಿ? ಆರಾಮ್ ದೇವ್ರಿ. ಎಲ್ಲಿ ಕೆಲ್ಸಕ್ಕದು ಹೋಗಿಲ್ರಿ? ಎಲ್ಲಿ ಹೋಗಿ ಎಲ್ಲಿ ನೋಡ್ರಿ, ಏನು ಕೆಲಸನ ಕಮ್ಮಿ ಆಗ್ಯಾವ್ರಿ ಈಗ. ಇಲ್ಲೇ ದೇವ್ರ ಗುಡಿಗೆ ಹೋಗಿ ಬರೋಣ ಬರ್ರಿ ಇಲ್ಲೇ ದೇವಸ್ಥಾನ ಐತ್ರಿ. ಚಪ್ಪಲ ಕಳಿನ್ರಿ? ಹಾಂ ಇಲ್ಲೇ ಕಳೀನ್ರಿ, ಯಾಕಂದ್ರೆ ಅಲ್ಲಿ ಮುಂದೆ ದೇವಸ್ಥಾನ ಐತಲ್ರಿ. ಹೌದೌದು, ಅದಕ್ಕೆ ರೀ. ಪರ್ಸು ಕೂತಾನ್ರಲ್ಲ? ಹೌದಲ್ರಿ, ಏನು ಚಿಂತೆ ಮಾಡತ್ತಾನ್ರಿ? ಏನು ಮಾಡತ್ತಾನೆ ಆಂಬಲ್ರಿ? ಅಣ್ಣ ಏನು ಹರ್ಯಾಗ ಬಂದು ನೀನು ಗುಡಿ ಮುಂದೆ ಕೂತಾನ, ಏನು ಗುಡಿನ ಹಿಡ್ದಲ್ಲ, ಏನೇನು ಸಮಾಚಾರ ಅಂತ ತಿಳಿಯವಲ್ತು. ನಮಸ್ಕಾರ. ಬರ್ರಿ ದೇವ್ರಿಗೆ ಬಂದ್ರಿ, ಬರ್ರಿ ದೇವ್ರಿಗೆ ಬಂದ್ರಿ. ಮಾವು ಬಂದ್ರಪ್ಪ. ನಮಸ್ಕಾರ. ನಮಸ್ಕಾರ ರೀ ಮಾವ್ರ. ಬರ್ರಿ ಬರ್ರಿ ಬರ್ರಿ. ನಮಸ್ಕಾರ ನಮಸ್ಕಾರ. ಬರ್ರಿ ಬರ್ರಿ ದೇವ್ರಿಗೆ ಬಂದ್ರಿ. ಬರ್ರಿ ನಮಸ್ಕಾರ. ದೇವ್ರಿಗೆ ಬಂದ್ರಿ. ಆರಾಮನಪ್ಪ? ಆರಾಮ್ ನೋಡ್ರಿ, ನೀವು ಆರಾಮ್ರಿ? ಆರಾಮ. ಆರಾಮ್. ಮತ್ತೆ ಮನೆ ಕಡೆ ಎಲ್ಲ ಆರಾಮದಾರ ರೀ? ಎಲ್ಲ ಆರಾಮ. ದೇವ್ರು ಬಂದ್ಯಾ? ದೇವ್ರಿಗೆ ಬಂದ್ರಿ. ನೋಡಿ ಮನೆಗೆ ಮನೆಗೆ ರೀ? ಹಾಂ, ಮತ್ತೆ ಬರ್ತೇನ್ರಲ್ಲ, ಇನ್ನೊಮ್ಮೆ ನೆಕ್ಸ್ಟ್ ಬರ್ತೇನೆ ರೀ. ಮನೆಗೆಲ್ಲ ಅವರದ ಎಲ್ಲರೂ ಆರಾಮದಾರ ನೋಡ್ರಿ. ಎಲ್ಲರೂ ಆರಾಮದಾರ, ಎಲ್ಲರೂ ಆರಾಮದಾರ. ನಿಮ್ಮ ಮನೆ ಕಡೆ ಎಲ್ಲ ಆರಾಮದಾರ? ಹಾಂ, ಎಲ್ಲ ಆರಾಮ. ಯಾ ನಡಿ ಮನೆಗೆ ಹೋಗ್ಬರೋಣ. ಬರೋಣ್ರಿ. ಹಾಂ ನೋಡ್ರಿ ಅಂತ ಭಾಳ ಸತ್ ಬಂದಿಲ್ಲ ನಾವು ನಿಮ್ಮ ಮನೆಗೆ. ಬರ್ರಿ ಮಾಮ ಹೋಗಿ ಬರೋಣ. ನಮಸ್ಕಾರ ಮಾಡಿ. ಬಾ ಹುನ್ ಬಾ. ನೋಡ್ರಿ ಹೋಗಿ ಬರ್ರಿ. ನೋಡ್ರಿ ಇಲ್ಲೇ ಇದೆ ನಮ್ಮ ಮನೆ. ಹಾಂ ಬಾ ಬಾ ಬಾರಪ್ಪ ಇಲ್ಲಿ. ಮುತ್ತು ಮುತ್ತು ಎಲ್ಲ ಇದ್ದೀರವ ಹುಡುಗರಿಗೆ ಅನುಕೂಲ ಆಗ್ತದ. ಇಲ್ಲೇ ಮನೆ ಬಾಪ ಮುತ್ತು. ನಮ್ಮ ಸಿದ್ಧಾಣ್ಣನ ಮಗ. ಹೌದಪ್ಪ? ಹಾಂ, ಅವನು ನೀವು ಮಾವ ಆಗ್ಬೇಕಮ್ಮ. ಹೌದಾ? ಹಾಂ ಬರ್ರಿ ಮಮ್ಮ. ನಮ್ಮ ದೂರ ಸಂಬಂಧಿ. ಹೌದು. ಹಾಂ ಬರ್ರಿ ಬರ್ರಿ ನಡಿ. ಆರಾಮದಾರ ನಡಿ. ನಡಿಪ್ಪ ನಾ ಬರ್ರಿ. ಬರ್ರಿ ಮಮ್ಮ ಕುಂದ್ರ. ಇಲ್ಲ ಇಲ್ಲ, ಇವ ಸಣ್ಣ ಮಗ ರೀ, ಅವ್ರು ದೊಡ್ಡ ಮಗ ಇಲ್ಲ. ಬಿಕಾಮ್ ಮಾಡ್ಯಾರ ಅವರು. ಇವ ಈಗ ಹೇಳ್ತದನ್ರಿ. ಹ್ಞೂ ಪುಟ್ಟಿ ಈಗ ಚಾರ್ಜ್ ಮಾಡು. ಬಿಡ್ರಿ, ನಡಿತೈತ್ರಿ. ನಡಿತೈತಿ. ಮಾಡ್ಕೊಂಬ ಯಾಕು ಸಾಲಿಗೆ ಹೋಗಿಲ್ಲ ಏನ? ಸಾಲಿಗೆ ಹೋಗು. ಏನಂತೀನಿ, ನಂದು ಒಂದು ಸ್ವಲ್ಪ ಕೆಲಸ ಅದ. ನಾ ಕೆಲಸ ಒಂದು ಸ್ವಲ್ಪ ಅಲ್ಲಿ ಒಬ್ಬರು ಭೇಟಿ ಬರ್ತೀನಿ. ಈಗ ಬೇರೆ ಯಾರಲ್ಲ, ನಿಮ್ಮ ಮಾವನೇ ಆಗ್ಬೇಕು. ಏನಂತೀನಿ? ಬೇಗಮ್ಮ ಹೊಸ ಗಾರ್ಡನ್ ಆಗೈತೆ ಅಂತ ಹೋಗಿ ಮಸ್ತ್ ಸುತ್ತಾಡಿ ನೋಡ್ಕೊಂಡು ಬರೋಣ. ನಡಿ ಹೋಗುನು. ಪರ್ಸೋ ಬೇಲಿದ ನೋಡುನು. ಬೇಗಮ್ ತಲಾಬ್ಗೆ ಬರೀ ಹೋಗುನು ಅಂದಿದ್ದು ಗಾರ್ಡನ್ಕ. ಹೋಗಿಸಿನ್ ಕರ್ಕೊಂಡು ಹೋಗಿ ಅವನಟ ಅಲ್ಲಿ ಬಿಟ್ಟು ತಿರುಗಾಡಿ ಬರ್ನು. ಹೇಳಿದಾರ ನಿಮಗೆ? ಹಾಂ ಹೇಳಿದ್ರಿ ನನಗೂ. ಬೆಳಗ್ಗೆನೇ ಹೇಳಿದ್ದ, ಮುಂಜಾನೆ ಹೇಳ್ಯಾನ. ಆಯ್ತಳ ಹಂಗಾರ ಹೋಗಿ ಬರೋಣ ಬರ್ರಿ. ಅಲ್ಲಿ ಎಲ್ಲಿ ಅದಾನ ನೋಡುನು. ನೋಡ್ರಿ ಹೋಗೋಣ. ಕರ್ಕೊಂಡು ಸುಮ್ಮನೆ ಗಾರ್ಡನ್ ಹೋಗೋಣ, ಸುಮ್ಮನೆ ಆರಾಮ್ ಟೈಮ್ ಪಾಸ್. ಮನೆ ದೇವ್ರ ಗುಡಿ ಮುಂದೆ ಹಂಗೆ ಮಾಡಕತ್ತಿದ್ದ. ಆದ್ರೆ ಕೇಳೋನು ಒಂದು ಮಾತವನ್ನ
ಏನ್ ತನ್ನ ಕಾಲ್ ಮೇಲೆ ಕಲ್ಲು ಹೋಗ್ಕೊಂಡು ಏನ್ ಯಾಕೆ ಮಾಡ್ಕೊಲ್ಲ ಕಡಿ ನಮ್ಗೇನು ಹೇಳೋದು ಅಟ್ಟಿರ್ತೈತಿ ಹೇಳೋದು ಹೋಗುದು ಬರೋದು ಇಟ್ಟ ಗಾರ್ಡನ್ಗೆ ಹೋಗು ನಂದಾನ ಎಲ್ಲಿ ಕೂತ ನೋಡುನು ಹೋಗಿ ಕಿಶನ್ದ ಕರ್ಕೊಂಡು ಹೋಗಿ ಬಿಟ್ಟ ಬಂದ್ಬಿಡ್ನು ಆಯ್ತು ಬಾ ಹೋಗಿ ಬರೋಣ. ಏನ್ ಯಾಕೆ ಮಾಡಲಕ್ಕ ಅವರು ಸಾಬ್ರಿ ಅವ್ರದ್ದು ಅಣ್ಣ ಹಾಂ ಹೊರಗೆ ಗೇಟ್ ಕೂತಿರ್ಬೇಕು ಅಣ್ಣ ಏನೋ ಒಂದು ನನಗೆ ಅದ ಸಂಶಯ ಬರಾಕತ್ತೈತಿ. ಒಳಗಿನ ಬಾಗಿಲಾರ ಗೊತ್ತೈತಿಲ್ಲ ಆಂಬಾಲಿ ನಿಮ್ಗೆ ಬಾರ್ಲ ಗೊತ್ತಾಗತ್ತೈತಿ ಈಗ. ಬರೀ ಒಳಗಿನ ಬಾಗಿಲು ಗೊತ್ತಿಲ್ಲ ಹೊರಗಿನ ಬಾಗಿಲು ನಮಸ್ಕಾರ ರೀ. ನಮಸ್ಕಾರ ಏನ್ ಹಿಂಗ್ ಬಂದ್ ಗೇಟ್ ಕೂತಿಲ್ಲ ನೀವು ಕಡ್ರಿ ಹಿಂಗ ಏನ್ ಹಿಂಗ ಹೊರಗಿನ ಬಾಗಿಲಿಗೆ ಕೂತಿಲ್ಲ ಒಳಗೆ ಹೋಗ್ಬೇಕಲ್ಲ ಏನಿಲ್ಲ ನಾ ಇನ್ಮೇಲೆ ಹೋಗ್ತೀನಿ. ನೀವು ಏನು ಹಿಂಗೆ ಬಂದಿರಲೇ? ಏನ್ ಸುಮ್ಮನೆ ಏನೋ ನೋಡ್ಬೇಕಂತ ಬಂದಿದ್ವಿ ಹೌದ್ರಿ. ಎಲ್ಲಾರ ದೇವಸ್ಥಾನಕ್ಕೆ ಹೋಗಿರ್ತಾನ ಇಲ್ಲ ಗಾರ್ಡನ್ಗೆ ಹೋಗಿರ್ತಾನ ಪಾಲ್ಯ ಹೋರಿ ಅಂತಂದ್ರ ಅದಕ್ಕೆ ನಾವು ನೀನು ಹುಡುಕಾಡ್ಕೋತ ನಾವು ಬಂದೇವು. ಹೌದ್ರಿ. ಮನ್ಯಾಗ ಬೇರೆ ಒಂದು ಸ್ವಲ್ಪ ಒಂದು ಮಾತು ಅಂದು ಬಂದೀನಿ. ಅದನ್ನೇ ನಿಮ್ಗೆ ಅಂದಂಗೆ ಮಾಡ್ಯಾರ. ನೋಡ್ಬೇಕಂದ್ರೆ ಇದೇ ಕೂತ್ಬಿಡ್ತೀವಿ. ಬರ್ರಿ ಹೋಗಿ ಆಯ್ತು ಆಯ್ತು ಬರ್ರಿ. ಹಾಂ ವಾವ್ ಮಸ್ತ್ ಮಾಡಿರಲ್ಲ ಗಾರ್ಡನ್. ಏನ್ ಮಸ್ತ್ ಐತಿ ಗಾರ್ಡನ್, ಹೊಸದ್ ಭಾರಿ ಮಾಡ್ಯಾರ. ವಾವ್ ನಂಗೆ ಫುಲ್ ಇಷ್ಟ ಆಗ್ಬಿಡ್ತು. ಹಾಂ ರೀ. ಯಾವಾಗ ಬಂದಿಲ್ಲ ಗಾರ್ಡನ್ ಚಲೋ ಐತಿ. ಪ್ಲಸ್ ಅದು ನೋಡ್ರಿ ಎಷ್ಟು ಬಾರಿ ಐತಿ. ಪರ್ಸು ಹಾಂ ರೀ. ಅಣ್ಣ ಇನ್ನೂ ತನ ಆದ್ರೆ ಹೊರಗಿನ ಬಾಗಿಲು ಕೊಂಡ್ರ ಒಳಗಿನ ಬಾಗಿಲು ಬರಂಗಿಲ್ಲ ಒಳಗಿನ ಬಾಗಲ್ಲ ನೋಡೇ ಇಲ್ರಿ. ಹೌದ್ರಿ. ಒಳಗೆ ನೋಡಕ್ಕೆ ಏನ್ ಮಾಡ್ತೀವಿ ಟೈಮ್ ಯಾವಾಗ ಅಷ್ಟ್ರಲ್ಲ ಇದ ಫಸ್ಟ್ ಬರೋದ್ರಿ. ಭಾರಿ ಐತ್ರಿ ಗಾರ್ಡನ್. ಎಲ್ಲಿ ಗಾರ್ಡನ್ ನೋಡ್ತಾನೋ ಅಣ್ಣ ಅಲ್ಲಿ ಹೊರಗೆ ಕೂತಿದ್ದ. ಅದಕ್ಕೆ ಸುಮ್ ಹೊಸ ಗಾರ್ಡನ್ ಅಂತೇಳಿ ನಾವು ಕರ್ಕೊಂಡ್ ಬಂದ ನಾವು. ಹಂಗ್ರಿ ನಾವು ನೋಡಬೇಕಂತೇಳಿ ಬಂದನ್ರಿ ಮನ್ಯಾಗ ಹೇಳಿದ ಕೊಂಡ್ರಿ ಬರ್ರಿ. ಮತ್ತೇನ್ರಿ ಸಮಾಚಾರ? ಮತ್ತೇನಿಲ್ಲ ನೋಡ್ರಿ ಸಮಾಚಾರ. ಅಣ್ಣ ಸಮಾಚಾರ ಲಕ್ಕೇನೈತಿ ಇವ ಹೊರಗಿನ ಬಾಗಿಲಿಗೆ ಕೊಂಡ್ರಾವ್ ಒಳಗಿನ ಬಾಗಿಲನ ನೋಡಾವ ನೀವು ಒಳಗಿನ ಬಾಗಲ ನೋಡಾಕ ಕರ್ಕೊಂಡ್ ಬಂದನ್ರಿ ಇಲ್ಲ. ಏನ್ರಿ ಅಲ್ಲಿ ಯಾರು ನಮ್ಮ ಮಾಮನ ಮಗಳು ಬಂದು ಕೂತಂಗ್ ಮಾಡ್ಯಾರ ಇಲ್ಲಿ. ಎಲ್ರಿ ಅಲ್ಲಿ ನೋಡ್ರಿ. ನಮ್ಮ ಅತ್ತಿ ಮಗ ಅಂತ ಅನ್ಸಾಗತೈತಿ. ಇಲ್ಲ ಅವನೇ ಅದಾನ. ವಾ ನಾ ಒಬ್ಬಾಕಿನ ಕುಂತೀನಿ. ನಾನು ನೋಡಿ ಮತ್ತೆ ತಪ್ಪಿಗೆ ತಿಳ್ಕೊಂಡ್ರೆ ಹೆಂಗೆ? ಸುಮ್ಮನೆ ಹೋಗ್ಬಿಡ್ಲೇನ? ಹೋಗ್ಬಿಡ ನಡಿ ಆಯ್ತಾ. ನೀವು ಸ್ವಲ್ಪ ಇಲ್ಲೇ ಕುಂದ್ರಿ. ಅಲ್ಲಿ ನಮ್ಮ ಮಾಮನ ಮಗಳು ಬಂದಂತ ಮಾತಾಡ್ಸಿ ಹಿಡಿದು ನಮ್ಮನ್ನ ಬುರ್ರ ಅನ್ಸಿದ್ದಾರೆ ಏನು ಬರೋ ಅನ್ಸಂಗಿಲ್ಲ ಏನಿಲ್ಲ. 5 ನಿಮಿಷ ಮಾತಾಡ್ಕಿಸಿದ ಮಾಮನ ಮಗಳು ಮತ್ತೆ ಬೇರೆ ಯಾರು ನೋಡ್ಕೊಂಡ ಬಂದ್ಬಿಡ್ತಾನೆ. 5 ನಿಮಿಷ ಕುಂದ್ರಿ. ಆಯ್ತು 5 ನಿಮಿಷ ಬರ್ರಿ. ಯಾರು ನಮ್ಮ ಮಾಮನ ಮಗಳ ಅಲ್ಲನ್ರಿ ನೀವು? ಶಂಕರಪ್ಪ ಮಾಮನ ಮಗಳ್ರಿ? ಹಾಂ ಹೌದ್ರಿ. ಹೌದ್ರಿ. ಹಾಂ ರೀ. ಏನು ಈ ಕಡೆ ಏನು ಗಾರ್ಡನ್ ನೋಡಕ್ಕೆ ಬಂದಿದ್ದೀರಿ? ಹ್ಞೂ ರೀ, ನನಗೆ ಗಾರ್ಡನ್ ಅಂದ್ರೆ ಭಾಳ ಇಷ್ಟ ರೀ. ಹಂಗೆ ನಾವು ಸ್ವಲ್ಪ ಗಾರ್ಡನ್ ನೋಡಕ್ಕೆ ಬಂದಿದ್ದೀರಿ. ಹಾಂ ಅದು ಹೊಸ ಗಾರ್ಡನ್ ಆಗಿತ್ತು ಅಂದ್ರು. ಅದಕ್ಕೆ ಹೊಸದಾಗಿ ನೋಡಕ್ಕೆ ಬಂದಿದ್ವಿ ರೀ. ಹೌದ್ರಾ? ಹಾಂ ಬರ್ರಿ ಮತ್ತೆ ಕುಂದ್ರ. ಬರ್ರಿ ಕುಂದ್ರಿ. ಮಳೆ ಬರಕತ್ತಲ್ರಿ ನಾವು. ಮತ್ತೆ ಮನ್ಯಾಗೆಲ್ಲ ಆರಾಮದಾರ? ಆರಾಮದವ್ರ. ನಿಮ್ಮ ಮನ್ಯಾಗೆಲ್ಲ ಆರಾಮದಾರ? ಹಾಂ ನಮ್ಮ ಮನ್ಯಾಗ ಆರಾಮದಾರ. ಮಡಿ ಬರೀ ಬರೀ ನಡ್ರಿ ಪಟ್ನಿ ಈ ಕಡೆ ಹೋಗ್ಬಿಡಮ್ಮ. ಮತ್ತೆ ಹೇಳ್ಬೇಕ್ರಿ. ಮೊನ್ನೆ ನೀನು ಏನು ಹಿಂಗೆ ಚಾ ಕುಡೋದ್ನಾಗ ಭಾಳ ಒಂಥರ ನೋಡತ್ತಿದ್ದಿ. ನೀವು ನೋಡಾಕತ್ತಿದ್ರಿ, ಅದಕ್ಕೆ ನಾನು ನೋಡ್ನಕ್ಕೆ. ಹೌದಾ? ನಾ ನೋಡಿದ್ದಕ್ಕೆ ನಾನು ನೋಡಿದ್ದೆ. ನಾ ಏನೋ ತಿಳ್ಕೊಂಡ್ಬಿಟ್ಟಿದ್ದೆ ನಿಮಗೆ. ಏನು ತಿಳ್ಕೊಂಡ್ರಿದ್ರಿ? ಇಲ್ಲ ಯಾಕೆ ಹೀಗೆ ಟೈಪ್ ನೋಡತ್ತುಳಿಕಿ ಚಾ ಕುಡೋದ್ನಾಗ ಯಾವ ಟೈಪ್ ಸ್ವಲ್ಪ ಗ್ಲಾಸ್ ತೆಳಗೆ ಅಲ್ಲ ನೀವು ನನಗೆ ಕೇಳಕತ್ತಿರಲ್ಲ, ನೀವು ಯಾಕೆ ನಂಗೆ ನೋಡಾಕತ್ತಿದ್ರಿ? ಯಾಕೆ ನೋಡಾತಿದ್ರಿ? ಏನು ನನಗೂ ಏನೋ ಒಂಥರ ಅನ್ನಿಸ್ತ್ರಿ ನೋಡತ್ತಿದ್ದೀರಿ. ಹಾಂ ಏನು ಅನಿಸ್ತ್ರಿ ಒಂಥರ? ಅದು ಹೇಳ್ತೀನಲ್ರಿ ಮತ್ತೆ ನೆಕ್ಸ್ಟ್ ಹೇಳೋಣ. ಇಲ್ಲಪ್ಪ ಈಗ ಹೇಳ್ರಿ ನಂಗೆ. ಬ್ಯಾಡ್ರಿ ಮೊಬೈಲ್ ನಂಬರ್ ಕೊಡ್ರಿ, ಹಾಂ ಅವಾಗ ಹೇಳ್ತೀನಿ ನಿಮಗೆ. ಏ ಪರ್ಸು ನಿಂದ್ರ ಹೋಮರ ನಿನ್ ಮುಂದೆ ಹೊಯ್ಕೊಳ್ಳ ಉಳತ್ಲ ಹುಡುಗಿ ಒಂದ್ ಸಿಗ ಹೋಗುದಾನೆ ನಿಂದ್ರ ಹೋಮರ. ಬರ್ರಿ ಬರ್ರಿ. ನೋಡಿ ನೋಡಲ್ಲ ಹೊಂಟಿಲ್ಲ ನೋಡ್ಲಾಕೇನೈತ್ರಿ ಸ್ವಲ್ಪ ಅತ್ತಿ ಮಗಳು ಬಂದಿದ್ದಾಳ್ರಿ. ಏನ್ರಿ ಪರ್ಸೋರ್ 5 ನಿಮಿಷನಾಗ ಹೋಗಿ ಬರ್ತಾನ ಅಂದವ್ರಿ. ಹಂಗ ಸ್ವಲ್ಪ ಮಾತಾಡ್ಕೊಂಡು ಕೂತೀರಿ. ಹಾಂ ಭಾಳ ಖುಷಿ ಭೇಟಿಯಾಗಿದ್ದಾಳ್ರಿ. ಅಣ್ಣ ಗಾರ್ಡನ್ದಾಗ ತಿಂಡಿ ಯಾಕೆ ನಮ್ಮನ್ನ ನೆನಸ್ತಾನು? ಅತ್ತಿ ಮಗಳ ಹೇಳ್ತಾನ ಏನ ಒಂದು ತಿಳಿಯವಲ್ದು. ಹಕ್ಕಿ ಸಿಕ್ಕೈತೆ ಮರ ಬಾಳೆ ಬಂದೈತಿ. ತಿಂಡಿ ಹಾಕಿ ಅಲ್ರಿ ನಮ್ಮ ಅತ್ತಿ ಮಗಳ ಅದಾಳ್ರಿ. ಏನು ಇಲ್ಲ ಎದ್ರಾಗ ಏನು ಇಲ್ಲ. ನೀವು ಏನಾರ ಅತ್ತಿ ಮಗಳ ಅತ್ತಿ ಮಗಳತ್ತ? ಹಾಂ ರೀ. ಎಲ್ಲಿ ಹೊಂಟ್ರಿ ಈಗ? ಸ್ವಲ್ಪ ಅಲ್ಲಿ ಗಾರ್ಡನ್ದಾಗ ಸ್ವಲ್ಪ ತಿರ್ಗಾಡಿ ಬರ್ಬೇಕು. ಸುತ್ತಾಡ್ಸ್ಕೊಂಡು ಬರೋರು ಅದಿರಿ. ಮಾತಾಡ್ತೀವಿ ಅಂದ್ರೆ ತಿಳ್ಕೊಂಡ್ ಬರ್ತೀವಿ. ಜೋಕಾಲಿದ ಆಡಿರಲ್ಲ? ಜೋಕಾಲಿಗೆ ಹೋಗಿ ಜೋಕಾಲಿ ಆಡಿ
ಇವ್ರದು ಹೊಸ ಹುರುಪ್ ಐತಿನ ಈಗ ಅದಕ್ಕೆ ಲವ್ ಮಾಡಕತ್ತಾರ ಅದಕ್ಕೆ ಸ್ವಲ್ಪ ಗಾರ್ಡನ್ ಪಾಡನ್ ಸುತ್ತಾಡ್ಸ್ಕೊಂಡು ಬಂದ ಪರ್ಸು ಜೋಕಾಲಿ ಚಲೋ ತಂಗ ಆಡ ಏ ಜೋಕಾಲಿ ಮಳಿ ಬೇರೆ ಹತ್ತೆ ಜಿಟಿ ಜಿಟಿ ಹಾ ನೋಡಿಲಿ ಕಾಲ್ ಜಾರಿ ಕಿಶಿಂದ ಆಡಿದ್ದಲ್ಲ ನಿಮ್ಗೆ ಹೇಳ್ತೀನಿ ತೋರಿ ಜೋಕಾಲಿ ಆಡಿದ್ದು ಅದನ್ನೆಲ್ಲ ಏನ್ ಹೇಳ್ತಿ ಹೇಳ್ತೇನ್ರಿ ಬರ್ರಿ ಆಯ್ತಳಪ್ಪ ಹೋಗಿ ಬಾ ಮಳ್ಯಾಗ ಆರಾಮ ಮಾಡಿ ಬಾ ಆಯ್ತು ಬಾಣ ಬಾ ಯಾರ್ಯಾರು ಅವ್ರು ನಮ್ಮ ದೋಸ್ತರು ಅದಾರ ಹಂಗೆ ಕಾಮಿಡಿ ಮಾಡಿ ಹೆಸರುಗಳು ಹೋಗ್ಬೇಡ ಅಲ್ಲ ಆ ಥರ ಮಾತಾಡ್ತಾರಲ್ಲ ಜೋಕರ ಕುಂದಿರ್ತು ಅದ್ರ ಕುಂದಿರ್ತು ಅಂತ ನಿಮ್ಗೆ ಹೇಳಕ್ ಬರ್ಲೇನು ಹೋಗ್ಬೇಡ ಕುಂದ್ರಿ ಅವ ನೋಡು ಒಂದು ಇದು ಮಂಗನ್ ಇವ ನೋಡೋದು ಕೊತ್ತಗಿ ಏನದ ಕ್ವಾಡ್ ಅಂತಾರ ಏನಂತೀರಿ ನೀವು ಆ ಥರ ಕಾಣ್ಸಾಕತ್ತ ನನ್ಗೆ ಹೊಸ ಆಗೈತಿ ನಡಿ ಹೋಗೋಣ ನಡಿ ಏನು ತಿಂತಿ ಬರೀ ಚಾ ಸಾರಿ ತಿಂತಾರನ ಹಾಂ ಕುಡಿತಾರ ಆಯ್ತಾ ನಡಿ ನೀ ಮತ್ತೆ ಚಾ ಕೊಡ್ಬೇಡ ಹಾಂ ಬಾ ಭಾರಿ ಐತಿ ಗಾರ್ಡನ್ ಹಾಂ ಈಗ ಇಲ್ಲಿ ಚಿರಿಕೆಗಾನೆ ಅದ್ರೊಳಗೆ ಕುಂದಿರ್ತಿ ಹಾ ಅಲ್ಲಿ ಕುಂದಿರ್ತಿ ವಾವ್ ಸೋ ನೈಸ್ ಏನು ತಿಂದ್ ನೋಡ ಏ ಭಾಳ ಜಿಗಿದಾಡಬೇಡ ನೋಡ ಉಲ್ಟಿ ಗಿಲ್ಟಿ ಅದೇ ಸರಿಯಾಗಿ ನಂಗೆ ಕುಂದ್ರ ನಿನ್ಗೆ ಗೊತ್ತಿಲ್ಲ ಇದಕ್ಕೆ ಸ್ವಲ್ಪ ಹೇಳಂಗಿಲ್ಲ ಆಯ್ತು ಕುಂದ್ರ ನೋಡೋಣ ಕುಂದ್ರ ನಾವು ಒಬ್ಬಕನೆ ಕುಂದಿರ್ತೀವಿ ಆಯ್ತು ಕುಂದಿರ್ತೀನಿ ತಗೋ ಕುಂದ್ರ ಭಯ ಬೀಳಲಿಲ್ಲ ಭಯ ಬೀಳಲ್ಲ ನೋಡ ಕುಂದಿರ್ತೀನಿ ನೋಡು ಆಯ್ತು ಕುಂದ್ರ ತೂಗ ನಂಗೆ ಜೋರ್ಸೆ ತೂತಿಲ್ಲ ಆಯ್ತು ತಗೋತೀನಿ ನಾ ಕುಂದ್ರಲಿ ಬೇಡ ಕುಂದ್ರು ಹಾಂ ನಡೀತಿದ್ ನೀವು ಹೋಗ್ಬೇಕು ನೀ ಕುಂದ್ರು ನಾನು ಕುಂದರ್ಲಿ ತಿರುಗಿಸ್ಬೇಕಲ್ಲ ಇದನ್ನು ನನಗೂ ತಲೆ ಸುತ್ತಾಗ ಯಾರು ನಿಂದ್ರಸೋರು ಯಾರು ಇಲ್ಲ ಇಲ್ಲ ಚೆನ್ನಾಗಿದಲ್ಲ ಮಸ್ತ್ ಐತಲ್ಲ ಬಾರಿ ಇದೆ ಭಾಳ ಖುಷಿ ಆಯ್ತು ಮತ್ತೆ ಇನ್ನೂ ಅದ್ರೊಳಗೆ ಹೋಗೋಣ ಎದ್ರೊಳಗ ಅಲ್ಲ ಅಲ್ಲೆಲ್ಲ ಹೋಗೋಣ ನಿಂದ್ರಸ ನಂಗ ನಿಂದ್ರಸ ಅಂತ ಹೇಳ ಅವ್ರಿಗೆ ಗಾಡಿ ಟಾಪ್ ಏರ್ ಏ ನಡಿ ಏನೂ ಆಗಲ್ಲ ನಂಗೆ ಭಯ ಆಗಕತ್ತದ ಈಗ ಹೋಗಿ ಮೊದಲು ಹಿಡೀಲಿ ಹೋಲೆ 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 ಎಂತ ಕೂತಿರ ಬಾಯ್ರ ಮತ್ತೆ ಬಾ ಅಲ್ಲಿ ಹೋಗೋಣ ಅಡಿ ಅಯ್ಯೋ ಬರೀ ಅನ್ಸಲ್ಲ ಸೂಪರ್ ನೋಡಿ ಹಾಂ ಹಾಂ ಬರಲಿ ಹಾಂ ಈಗ ಹೋಗ್ತಿ ಈಗ ಹೋಗಿ ಅಗದಿ ಆರಾಮ್ಸಿರಿ ಹೋಗು ಶಿಸ್ತಾಗಿ ಮಳೆ ಗಿಳಿ ಬರತ್ತಿದೆ ಸೌಕಾಸು ಹಾಂ ಬರಲಿ ಬಾಯ್ ಫೋನ್ ಮಾಡು ಹಾಂ ಫೋನ್ ಮಾವ ತುಂಬ ಒಳ್ಳೆ ಮನುಷ್ಯ ಅದನ ಹೆಂಗಾರ ಮಾಡಿ ಇವನಿಗೆ ಬುಟ್ಟಿಗೆ ಹಾಕೋಬೇಕು ಹೆಂಗಾರ ಮಾಡಿ ಹಾಕೋತೀನಿ ಮನೆಗೆ ಹೋಗಿ ಫೋನ್ ಹಚ್ತೀನಿ ಅಂತಂದಾನ ಇನ್ನೂ ಫೋನ್ ಮಾಡುವಲ್ಲ ಏನು ಮಾಡ್ಲಕತ್ತ ನೀವ ಅಷ್ಟು ಬಿಜಿ ಅದಾನ ಫೋನ್ ಹಚ್ಚಕ್ಕೂ ಟೈಮ್ ಇಲ್ಲ ಇವನಿಗೆ ನನಗೆ ಅದು ನಾನೇ ಫೋನ್ ಮಾಡ್ತೀನಿ ಎಲ್ಲದನ ಏನು ಮಾಡತ್ತಾನ ಕೇಳ್ತೀನಿ ಏನು ಸಟ್ ಮಾಡಿ ನಂಬರ ಹಲೋ ಹಲೋ ಎಲ್ಲಿದ್ದೀ ಮಮ್ಮ ಇದೇ ಅದನ ಎಲ್ಲಿದ್ದೀನಿ ನೀ ಎಲ್ಲಿದೆ ನಾನು ಈಗ ಮನೆಯಾಗಿದ್ದೀನಿ ಯಾಕೆ ಫೋನ್ ಹಚ್ತೀನಿ ಅಂತ ಹೇಳಿದಿ ನನಗೆ ಫೋನೇ ಮಾಡಿಲ್ಲ ಮನೆಗೆ ಹೋಗಿ ಹೌದಾ ನಾನು ಸ್ವಲ್ಪ ಕೆಲಸದಾಗ ಭಾಳ ಬಿಜಿ ಇದ್ದೆ ಹಾಂ ನಾನು ಹಚ್ಬೇಕು ಅನ್ಕೊಂಡಿದ್ದೆ ಹೌದಾ ಎಲ್ಲಿದ್ದೀವಿ ನಾ ಇಲ್ಲಿ ಬೇಗಮ್ ಕೆರೆ ಹತ್ರ ಬರ್ತೀನಿ ನಿಮ್ಮ ಜೊತೆ ಮಾತಾಡ್ಬೇಕು ನನಗೆ ಬಾನಿ ಹೌದಾ ಅರ್ಜೆಂಟ್ ಬಾ ಹೌದಾ ಆಯ್ತು ಬರ್ತೀನಿ ತಗೋ ಸರಿ ಆಯಿತು ಇಡ್ಲಿ ಹಾಂ
ಒಂದು ಸ್ವಲ್ಪ ನನ್ನ ಮ್ಯಾಲೆ ಕಾಳಜಿ ತೋರಿಸುವಲ್ಲ. ಏನು ಹೇಳಬೇಕು ನಿನಗೆ, ಹೆಂಗೆ ಹೇಳಬೇಕು ಗೊತ್ತಾಗೋಲ್ದು. ತಡಿಶ್ ಬರಲಿ ನೋಡೋಣ, ಮಾತಾಡೋಣ ಏನಂತಾನ. ಶಂಕರಪ್ಪ ಮಾಮ ಇನ್ನೂ ಏನೋ ಭಾಳ ಫೋನ್ ಮಾಡತ್ತಾಳ. ನೋಡೋಣ ಏನಂತಾಳೆ ಅಂಟೇನ ಅಲ್ಲೇ ನೋಡು ಹೆಂಗಾರು ಮಾಡಿ. ಆರಾಮದಿ? ಯಾಕೆ ನನ್ನ ಮ್ಯಾಗೆ ಸಿಟ್ಟಾಗಿದೆ? ಹಾಂ ಅಲ್ಲ, ನಿನಗೆ ಮೀಟ್ ಆಗ್ಬೇಕಂದ್ರೆ ನಾನೇ ಫೋನ್ ಮಾಡಿ ಬಾ ಮೀಟ್ ಆಗೋಣ ಅಂತ ಕರಿಬೇಕು. ನಿನಗೆ ಸ್ವಲ್ಪ ಭೀ ನನ್ನ ಮ್ಯಾಲೆ ಪ್ರೀತಿ ಕಾಳಜಿನೇ ಇಲ್ಲಲ್ಲ? ಹೌದು, ಸ್ವಲ್ಪ ಭಾಳ ಕೆಲಸದ ಮ್ಯಾಗ ಬಿಜಿ ಇದ್ನಿ. ಏನು ತಪ್ಪು ತಿಳ್ಕೊಳ್ಳೋ ಹೋಗಬೇಡ. ನನಗಿಂತ ಹೆಚ್ಚು ನಿನ್ನ ಕೆಲಸನೇ ಇಂಪಾರ್ಟೆಂಟ್ ಏನು? ಅದೇನಿಲ್ಲ, ನಾ ಭಾಳ ಅಂದ್ರೆ ಭಾಳ ಬಿಜಿ ಇದ್ನಿ. ಅದ್ರ ಸಂಬಂಧ ನಿನಗೆ ಕಾಲ್ ಮಾಡೋಕೆ ಆಗಲಿಲ್ಲ, ನೀವು ಜಲ್ದಿ ಮೀಟ್ ಆಗಕ್ಕೆ ಬರಲಿಲ್ಲ ಅಷ್ಟೇ. ತಪ್ಪು ತಿಳ್ಕೊಳ್ಳೋ ಹೋಗಬೇಡ. ಮತ್ತೇನಿಲ್ಲ, ಸುಮ್ಮನೆ ಕರೆದಿದ್ನಿ. ಸುಮ್ಮನೆ ಕರೆದಿ? ಭಾಳ ಫೋನ್ ಮಾಡತ್ತಿದ್ದಿ? ಹಾಂ, ನಾನು ನಿನ್ಗೆ ಏನೋ ಹೇಳ್ಬೇಕಂತ ಕರೆದಿದ್ನಿ. ಏನು ಹೇಳಲ್ಲಪ್ಪ, ಇನ್ನೊಮ್ಮೆ ಸಿಗ್ತೀವಲ್ಲ ಅವಾಗ ಹೇಳ್ತೀನಿ ಅಂತ. ಆಯ್ತು, ಯಾವಾಗ ಹೇಳ್ತೀವಿ ಹೇಳಿ, ನಿನಗೆ ಇಷ್ಟ ಬಂದಾಗ ಹೇಳ. ಹೋಗೋಣ ನಡಿ. ಸೌಮ್ಯ, ಹಾಂ ಪಾಪ. ಎಲ್ಲಿ ಹೊಂಟಿ? ಕಾಲೇಜ್ ಕೊಂತೀನಿ ಪಾಪ. ಕಾಲೇಜ್ ಹೊಂಟಿಯಾ? ಹಾಂ ಆಯ್ತು, ಹೋಗುವ. ಹುಷಾರ್ಯಾ? ಹಾಂ ಪಾಪ, ಆಯಿತು. ಟೈಮ್ ಆಯ್ತು. ಎಷ್ಟು ಲೇಟ್ ಅದ? ಸ್ವಲ್ಪ ಲೇಟ್ ಆಯ್ತು. ನಮ್ಮ ಅಕ್ಕ ಯಾರ ಗಾಡಿ ಮೇಲೆ ಹೋದ್ರ? ಅಪ್ಪನ ಮುಂದೆ ಹೇಳ್ತೇನೆ. ಸರ, ಬೀಜ ಗೊಬ್ಬರ ಏನದಲ್ಲ ಅದು ಎಲ್ಲ ಕೊಡ್ಸರಿ. ಸರೇನ್ರಿ ಸರ? ಸರ ಏನು ಇಟ್ಟು ಅವಸರ ಬಂದಿ? ಕೇಳ ಎಲ್ಲ ಹೋಲಿ. ತಡಿ ಆಮೇಲೆ ಹಸ್ತೀನಿ ತಡಿಲಿ ಹುಡುಗ. ಹಲೋ ಅಪ್ಪ, ಅಕ್ಕ ಯಾರ ಗಾಡಿ ಮೇಲೆ ಹೋದಲು? ಯಾರ ಕಡೆ ಹೋಗೋದು? ಯಾರೋ ಒಬ್ಬ ಅಣ್ಣ ಬಂದಿದ, ಗಾಡಿ ಮೇಲೆ ಕೂತ್ ಹೋಗ್ಬಿಟ್ಲು. ಏ, ಇಲ್ಲೇ ಏರಿಯಾದಾಗ ಯಾರೇ ಗೊತ್ತಿರೋ ಹುಡುಗರ ಜೊತೆ ಹೋಗಿರ್ಬೇಕಲ್ಲ. ಸಾಲಿ ಕಲಿತಾರಂದ್ರೆ ಒಬ್ರಿಗೊಬ್ರು ಪರಿಚಯ ಇರ್ತಾರಲ್ಲ, ಹೋಗಿರ್ತಾರ. ತಪ್ಪು ತಿಳ್ಕೊಂಡ್ರೆ ಹೆಂಗ? ನಮ್ಮ ಪರ್ಸನ್ ಇಲ್ಲ? ಹಾ, ಪರ್ಸು ಮಮ್ಮನೆ. ಬಾ ಮಾತಾಡೋಣ. ಚಿನ್ನು, ಹಾಂ, ಬಿಟ್ಟು ಹೋಗಂಗೆ ಅನ್ಸೋಡಾಗಿದ್ದೀವಿ. ಬ್ಯಾಡ, ಹೋಗಬೇಡ. ಇನ್ನೊಂದು ಸ್ವಲ್ಪ ತಿರ್ಗಾಡಿ ಬಂದು ಮಾಡಿ. ನನಗೂ ನಿಂಗೆ ಬಿಟ್ಟು ಹೋಗಕ್ಕೆ ಅನ್ಸೋಲ್ದ. ಆದ್ರೆ ಏನು ಮಾಡ್ತಿ, ಮನ್ಯಾಗ ಬೈತಾರ. ಏನಾದ್ರು ಹೇಳಕತ್ತಿ ಇನ್ನೊಂದು ತಾಸು. ಬೇಡಪ್ಪ, ನಂಗೆ ಭಯ ಆಗಕತ್ತದ. ಅಪ್ಪ ಮತ್ತು ತಮ್ಮ ನೋಡ್ಕೊಂಡು ಕುಂದಿರ್ತಾರ ಹಾದಿ. ಕೂತಿರೈತೆ ಗೌರವ, ಯಾವಾಗ ಬರ್ತಾಳಿಕೆ ಅಂತ. ಆಯ್ತು, ಸರಿ. ಟೈಮ್ ಆಗೈತಿ. ಇವತ್ತು ಹೋಗ, ಮತ್ತೆ ನಾಳೆಗೆ ಬಾ, ಕಾಲ್ ಮಾಡು. ಆಯ್ತು, ಬರಲಿ? ಬಾಯ್. ಬಾಯ್. ಕಾಲ್ ಮಾಡು, ಮರಿಬೇಡ. ಬಾಯ್. ಅಕ್ಕ ಬಂದಳು. ಸೌಮ್ಯ, ಹಾಂ ಪಾಪ. ನಿಂತ್ಕೊ ಇಲ್ಲಿ. ಹೇಳ ಪಾಪ. ಎಲ್ಲಿ ಹೋಗಿದ್ದಿ? ಕಾಲೇಜ್ ಹೋಗಿದ್ದಪ್ಪ. ಸೌಮ್ಯ, ಹೇಳ ಪಾಪ. ಕರೆ ಹೇಳ್ತೀಯ ನೀನು? ಸುಳ್ಳು ಹೇಳ್ಬಾರ್ದು ನೀನು, ಸುಳ್ಳು ಹೇಳ್ತಿ. ಇಲ್ಲ ಪಾಪ, ನನ್ನ ಮುಂದೆ ಏನಾಗ ಒಂದು ಹುಡುಗನ ಜೊತೆ ಗಾಡಿ ಮೇಲೆ ಹೋದಿ? ಇಲ್ಲ ಪಾಪ, ನಾ ಕಾಲೇಜಿಗೆ ಹೋಗಿದ್ದೆ. ನೋಡ್ಲೆ, ನಿಮ್ಮ ಅಕ್ಕ ಕರೆ ಹೇಳ್ತಾಳ. ಅಲ್ಲಿ ಪರ್ಸನ್ ಜೊತೆ ಗಾಡಿ ಮೇಲೆ ಹೋಗ್ಲಿಲ್ಲ ನೀನು? ಪಪ್ಪ, ನಾನು ನಿನ್ನ ಮಗಳದೀನಿ. ನಿನ್ನ ಹೆಸರು ನಾನು ಯಾವತ್ತೂ ಕೆಡ್ಸಂಗಿಲ್ಲ. ನನ್ನ ಮಗಳು ಒಳ್ಳೆ ಆದ್ರೆ ಸಮಾಜ ನೋಡಿದ್ದು ನೂರಾರು ಥರ ಮಾತಾಡ್ತಾರೆ. ಆದರೂ ಮಕ್ಕಳು ನಂಬಲೇಬೇಕಲ್ಲ. ನಮ್ಮ ಮಕ್ಕಳು ಅಂಥವ್ರಲ್ಲ, ಒಳ್ಳೆಯವ್ರಿ. ಪುಟ್ಟ, ಅಕ್ಕಾಗ ಕಾಪಿ ಮಾಡಕ್ಕೆ ಹೇಳು. ನೀವೊಂದು ಚೇರಿ ನೀರು ತುಂಬ. ಸರಿ.
ಮನ್ಯಾಗ ಬರೋ ಮುಂದೆ ಈ ಥರ ಕೇಳ್ದ. ನಾನು ನಮ್ಮ ಮಾವ ಬರೋ ಮುಂದೆ ಏನಾರು ನೋಡಿದ್ನ, ಅದಕ್ಕೆ ಕೇಳೇನೋ ಏನು ಮಾಡ್ಯಾನೋ, ಯಾಕೋ ಭಯ ಆಗತ್ತೈತಲ್ಲಪ್ಪ. ನೋಡಿರ್ಬೇಕು ಮೋಸ್ಟ್ಲಿ, ಅದಕ್ಕೆ ಕೇಳಕತ್ತಾನ. ನಾನು ಏನಾಗುತ್ತೋ ಏನಪ್ಪ. ಪಪ್ಪ ನೀರ್ತು. ಆಯ್ತು ಚಾತಪ್ಪ. ಸೌಮ್ಯ, ಹಾಂ ಪಪ್ಪ. ನೀನೊಂದು ಮಾತು ಹೇಳ್ಬೇಕು. ಹೇಳ್ಪಪ್ಪ. ಯಾಕಂದ್ರೆ ನೀನು ತುಂಬ ಶಣೆ ಇದೆ. ನಮ್ಮ ಮನೆತನದಾಗ ಯಾವತ್ತೂ ಯಾರೂ ಕೆಟ್ಟದಾಗಿ ಅನಿಸ್ಕೊಂಡಿಲ್ಲ. ಒಳ್ಳೆಯ ಗೌರವ ಇದೆ ನಮ್ಮ ಮನೆತನಕ್ಕೆ. ಯಾರಾದರೂ ಏನಾರ ಅಂದ್ರೆ ಅದು ನನ್ನ ಮನಸ್ಸಿಗೆ ಭಾಳ ತರ್ತದೆ. ಅದಕ್ಕೆ ನೋಡುವ ಹೆಚ್ಚಿಗೆ ಏನು ಹೇಳಲ್ಲ. ರ್ಯಾಂಕ್ ಅದೇ ನೀನು. ನೀ ಹೆಂಗಿರ್ಬೇಕು ಎಲ್ಲ ನಿನಗೆ ಹೇಳಬೇಕಾಗಿದ್ದಿಲ್ಲ. ನಾನು ತಿಳಿದಕ್ಕಂದಿ, ದೊಡ್ಡ ಸಾಲಿ ಕಲ್ತಿ. ನೋಡು, ನನಗೆ ಯಾವ ಥರನೂ ಕೆಟ್ಟ ಹೆಸರು ಬರಬಾರ್ದು. ನನಗೆ ಹಾಗಿದ್ರೆ ಸಾಕು ನನಗೆ. ಹಾಂ ಪಪ್ಪ, ನೀ ಹೇಳ್ದಂಗೆ ಹೇಳ್ತೀನಿ ಪಪ್ಪ. ನಿನ್ನ ಹೆಸರಿಗೆ ನಾ ಕಳಂಕ ತರಲ್ಲ ಪಪ್ಪ. ನೋಡ್ಸೋಣ, ಇಷ್ಟು ಬಿಟ್ಟರೆ ನಾನು ಏನು ಹೇಳಲ್ಲ. ಯಾಕಂದ್ರೆ ದೊಡ್ಡ ಮಗಳದಿ ಬೈದು ಬುದ್ಧಿ ಹೇಳೋದಕ್ಕಿಂತ ಪ್ರೀತಿಯಿಂದ ಹೇಳೋದೇ ಭಾಳ ಒಳ್ಳೆಯದು. ಅದಕ್ಕೆ ನಾನು ಪ್ರೀತಿಯಿಂದ ಹೇಳ್ತಿದ್ದೀನಿ. ಯಾಕಂದ್ರೆ ಇರೋದು 2 ಮಕ್ಕಳು ನನಗೆ ಮುದ್ದು ಮುದ್ದಾಗಿ ಸಾಕಿಲ್ಲ. ನನಗೆ ನಿಮಗೆ ನೋವು ಕೊಡೋಕೆ ನಂಗೆ ಇಷ್ಟ ಇಲ್ಲ. ಆದ್ರೆ ನನಗೆ ನೋವು ಕೊಡಬೇಡ್ರಿ. ಸಮಾಜದಲ್ಲಿ ಯಾರಾದರೂ ಏನಾರ ಅಂದ್ರೆ ಅದು ನನ್ನ ಮನಸ್ಸಿಗೆ ನೋವಾಗುತ್ತೆ. ನೋಡವ, ಹೆಚ್ಚು ಏನು ಹೇಳಲ್ಲ. ಈಗ ಓದೋದ್ ಕಡೆ ಗಮನ ಕೊಡು. ಹಾಂ ಪಪ್ಪ. ಮುಂದೆ ಅಂತದ್ದು ಏನೇ ಸಮಸ್ಯೆ ಇದ್ರು ನಾ ಎದುರು ಸಿದ್ಧತೆ. ಏನು ಹೇಳ್ತೀನಿ? ಆಯ್ತು ಪಪ್ಪ, ಹಾ? ಹಂಗೆ ಮಾಡ್ತೀನಿ. ಅಕ್ಕ ನಿನ್ನ ಗಂಡ ಹೆಂಗ ಇರ್ಬೇಕು? ಲಕ್ಕ ಲಕ್ಕ ಅಂತ ಹೊಳಿತಿರಬೇಕು. ಹೌದಾ? ರಾಣಿ ಹಂಗ ಸಾಕಬೇಕು, ಪ್ರೀತಿ ಬಾಳ ಮಾಡಬೇಕು. ಎಷ್ಟು ಕಿಡಿಗೇಡಿರ್ತಾವ ನೋಡು. ನಾವು ಬಂದ ತಕ್ಷಣ ಓಡೋಗ್ಬಿಡ್ತಾರೆ. ಆದರೂ ಮನ್ಯಾಗ ಒಬ್ಬರದರೆ ಭಯ ಇರಬೇಕು. ಒಂದು ತಂದೆ ಭಯ ಇರಬೇಕು, ಒಂದು ತಾಯಿ ಭಯ. ಇವರಿಬ್ಬರಲ್ಲಿ ಒಬ್ಬರು ಭಯ ಇದ್ರೆ ಯಾವತ್ತಿಗೂ ಆ ಮನೆ ನಂದಾಗೋಕಿಲವಾಗಿರುತ್ತೆ. ನನ್ನ ಮಕ್ಕಳು ಬಂಗಾರ ಯಾವತ್ತಲ್ಲ.